ಹಾಯ್ ಹಲೋ ನಮಸ್ಕಾರ. ನಾನು ರಿವ್ಯೂ ಮಾಡ್ತಿರೋ ಮೂವಿಗ 45 ಅಂತ. 45 ಅಂತ ಅಂದರೆ ನಾನು ಸಿಂಪಲಾಗಿ ಒಂದು ಗ್ಲಿಮ್ಸ್ ಆಗಿ ಹೇಳ್ತೀನಿ. ನೀವು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಗರುಡ ಪುರಾಣದ ಪ್ರಕಾರ 45 ದಿನ ಏನಾಗುತ್ತೆ, ಯಾಕಾಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದೇ ಮೂವಿಲಿರೋದು. ಸೊ ಅದನ್ನು ದಯವಿಟ್ಟು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಪಾಸಿಟಿವ್ ಮತ್ತು ನೆಗೆಟಿವ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ನೆಗೆಟಿವ್ ಬಗ್ಗೆ ಮಾತಾಡೋದಾದರೆ VFX ತುಂಬಾ ಡಲ್ ಆಯಿತು. ಪ್ರಯತ್ನ ಪಟ್ಟಿದ್ರ, ಬಟ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಎಲ್ಲೋ ಕೂಡ ನಿಮ್ಮನ್ನು ಕಟ್ಟಾಕಲ್ಲ ಮೂವಿ ಯಾವತ್ತು ಕಟ್ ಹಾಕಬೇಕು, ಅದು ದಯವಿಟ್ಟು ನೀವು ಮಾಡಬೇಕು ಅಂತ ಅನ್ಕೊಂತೀನಿ. ಆಮೇಲೆ ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಸಖತ್ತಾಗಿ ಆ್ಯಕ್ಟ್ ಮಾಡಿದರೆ. ಶಿವಣ್ಣನ ಎಂಟ್ರಿ ಸಖತ್ತಾಗಿದೆ. BGM ಕೂಡ ಚೆನ್ನಾಗಿದೆ. ಯಾವುದೇ ರೀತಿಯ ಒಂದು ಮೋಸ ಇಲ್ಲ. ಅರ್ಜುನ್ ಜನ್ಯ ಅವರು ಯಾವುದೇ ರೀತಿ ಮೋಸ ಮಾಡಿಲ್ಲ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಬಟ್ ಸರ್, ನೀವು ಡೈರೆಕ್ಟ್ರಾಗಿ ನೋಡಬೇಕು ಅನ್ನೋದೇ ನಮ್ಮ ಆಸೆ ಸರ್. ಸೊ ಇನ್ನೊಂದ್ರ ಬಗ್ಗೆ ಮಾತಾಡೋದಾದರೆ, ಸೊ ಏನು ಸಂದೇಶ ಇಲ್ಲಿ ಹೇಳಿರೋದು ಅಂತ ಅಂದರೆ, ಒಬ್ಬ ವ್ಯಕ್ತಿ ಅವನು ಪ್ರಾಣಿನಾರು ಆಗಿರ್ಬೋದು, ಮನುಷ್ಯನಾರ ಆಗಿರ್ಬೋದು, ಎಲ್ಲರೂ ಕೂಡ ಮಾನವೀಯತೆಯನ್ನು ತೋರಬೇಕಾಗಿರೋದು ನಮ್ಮ ಏನು ಹೇಳೋದು ಎಲ್ರಿಗೂ ಕೂಡ ಮಾನವೀಯತೆನ ತೋರಿಸ್ಬೇಕು. ಮಾನವೀಯತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾರನ್ನೂ ಕೂಡ ಇಗ್ನೋರ್ ಮಾಡ್ಬೋದು. ಯಾವುದೋ ಒಂದು ನಾಯಿ ಅಂದ್ಕೊಂಡು ಇಗ್ನೋರ್ ಮಾಡೋಕ್ಕಾಗಲ್ಲ. ಅವನು ಯಾರೋ ಬಿಕಾರಿ ಅಂತ ಇಗ್ನೋರ್ ಮಾಡೋಕ್ಕಲ್ಲ. ಮನುಷ್ಯತ್ವ ಅನ್ನೋದು ಇರಬೇಕು. ಅದಿದ್ದರೆ ಕರ್ಮ ಫಲಗಳನ್ನ ಅನುಭವಿಸ್ತೇನೆ ಅಂತ ಹೇಳ್ತಾರೆ. ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಅಂತೂ ಇಲ್ಲ. ಆದಿಪುರಾಣ, ಅದು ಇದು, ದೇವರು, ರಾಮಾಯಣ, ಮಹಾಭಾರತ, ಈ ಥರ ಐತಿಹಾಸಿಕತೆ ಎಲ್ಲ ಕತೆ ಬರೆದಿರೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರು ಎಲ್ಲರೂ. ನೈಜತೆ ಬಗ್ಗೆ ಫಿಲಮ್ ಬರಬೇಕು ಅನ್ನೋದು ನನ್ನ ಉದ್ದೇಶ. ಓವರಾಲ್ ಹೇಳಬೇಕು ಅಂತ ಅಂದರೆ 45 ಮೂವಿನ ಒಂದ್ಸಲಿ ನೋಡ್ಬೋದು, 2 ಸಲ ನೋಡೋದು ತುಂಬಾ ಕಷ್ಟ. ಫಸ್ಟ್ ಹಾಫು ಸ್ವಲ್ಪ ಕಟ್ಟಾಗುತ್ತೆ, ಲಾಸ್ಟ್ ಏನೋ ತುಂಬ ಸಕ್ಕತ್ತಾಗಿದೆ ಅಂತ ಹೇಳಿದರೆ ಸಕ್ಕತ್ತಾಗಿ ಮಾಡ್ಬೋದಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಮೂವಿ ರಿವ್ಯೂ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ನೆಗೆಟಿವ್ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಹೋಗಿ ನೋಡ್ಬೋದು ಒಂದು ಸಲ ಅಂತ ಹೇಳ್ತೀನಿ. ಹೋಗಿ ಅಂತ ಹೇಳಲ್ಲ, ಬಟ್ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.